ಸರ್ ನನ್ನ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು. ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನನ್ನ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು. ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನನ್ನ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು. ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನನ್ನ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು. ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನನ್ನ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು. ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನನ್ನ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು. ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ.
ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ. ಸರ್ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಯಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ
ಈ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದನೂ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರಿ ಅಂತೇಳಿ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಸರ್ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅವ್ರ ಸಹಕಾರವನ್ನು ಕೊಡ್ತೇವೆ.